ಇಷ್ಟೊಂದು ಜನ ಹೆಣ್ಮಕ್ಳನ್ನ ಒಟ್ಟಿಗೆ ಕೂರಿಸಿ ಈ ಒಂದು ಪ್ರೀಮಿಯರ್ ಲೀಗ್ನ ತರೋದಕ್ಕೆ ಕಾರಣ ಏನು ಮೇನ್ ರೀಸನ್? ಏನಂದರೆ ನಾವು ಹೋದ ವರ್ಷ ಮಾತಾಡ್ತಾ ಕೂತಿದ್ವಿ ನಮ್ಮ ಸ್ನೇಹಿತರೆಲ್ಲ. ಅವರು ಅಂದರು ನನಗೆ, ಅಣ್ಣ ನೀವು ಒಂದು ಹುಡುಗರದೊಂದು ಕ್ರಿಕೆಟ್ ಮಾಡಿ, ಈ KCC ಮಾಡಿದ್ರು, ರಾಜ್ ಕಪ್ ಮಾಡಿದ್ರು, ಇದು ಮಾಡಿದ್ರು ಅಂದರೆ ನಾನು ನೋಡಪ್ಪ ಮಾಡ್ತಾರವ್ರೆ ತುಂಬ ಜನ ಇರ್ಬೇಕಾದ್ರೆ ನಾವು ತಿರ್ಗಾ ಅದನ್ನೇ ಮಾಡಿ ಏನಿದೆ ಅಚೀವ್ ಮಾಡೋದು ಹತ್ರ ನಾವು ಅಂತ ನಾನು ಅಂದೆ. ಆಮೇಲೆ ಹುಡುಗರಿದ್ದವರು ಇಲ್ಲ ಒಂದು ಹುಡುಗಿರದು ಪ್ಲ್ಯಾನ್ ಮಾಡೋಣ ಮಾಡಿ ಏನು ಮಾಡೋಣ ಅಂತ. ಇಲ್ಲ ಅಣ್ಣ ನೀವೇ ಎಲ್ಲ ಮಾಡೋಕ್ಕೂ ಅಲ್ಲಿವರೆಗೂ ಹುಡುಗಿರಿಗೆ ಯಾವುದೋ ಇವೆಂಟ್ಸೇ ಇರಲಿಲ್ಲ. ಅವ್ರ ಜೊತೆ ಗೂಡಬೇಕು ಅಂದರೆ ಇವಾಗ ಅವಾರ್ಡ್ ಫಂಕ್ಷನ್ಸು ಮತ್ತು ಅಲ್ಲಿ ಇಲ್ಲಿ ಅಷ್ಟೇ ಸೇರ್ತಿದ್ರು ಅವರು. ಬಟ್ ಅವಾರ್ಡ್ ಫಂಕ್ಷನ್ ಅಂದರೆ ಸಾಯಂಕಾಲ ಬರೋರು ಒಂದು 5 ಗಂಟೆ 6 ಗಂಟೆಗೆ ಬರೋರು, ತಿರ್ಗಾ 10 ಗಂಟೆಗೆ ಮನೆಗೆ ಹೋಗ್ಬಿಡೋರು. ಇಲ್ಲಿ ಏನಾಗ್ತಿದೆ ಅಂದರೆ ಎಲ್ಲರೂ ಪ್ರಾಕ್ಟೀಸ್ ಅಂತ ಒಂದು ಕಾರಣದಲ್ಲಿ ಡೈಲಿ ಸಿಗ್ತಾರೆ. ಆಲ್ಮೋಸ್ಟ್ ಒಂದೂವರೆ ತಿಂಗಳು ಡೈಲಿ ಸಿಗ್ತಾರೆ. ಸೊ ಎಷ್ಟು ಅವರು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದರೆ ಎಲ್ಲರೂ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಂದರೆ ನಮ್ಗೆ ಸಂತೋಷ ಆಗ್ತದೆ. ನೋಡಪ್ಪ ನಮ್ಮಿಂದ ಹಲವಾರು ಜನಕ್ಕೆ ಇಷ್ಟೊಂದು ಅನುಕೂಲ ಆಯಿತು. ಮತ್ತು ಅದರಿಂದ ಅವ್ರಿಗೆ ಅಪರ್ಚುನಿಟಿ ಸಿಗ್ತಾ ಇದೆ. ಇವಾಗ ಯಾವುದೋ ಹುಡುಗಿ ಸೀರಿಯಲಲ್ಲಿ ಮಾಡಬೇಕು, ಅಪರ್ಚುನಿಟಿ ಇದೆ ಅಂದರೆ ಆ ಹುಡುಗಿ ಗ್ರೂಪಲ್ಲಿ ಮೆಸೇಜ್ ಹಾಕೋದು. ಯಾವುದೋ ಸಿನಿಮಾಗೆ ಹೊಸ ಹೀರೋಯಿನ್ ಬೇಕು, ಆ ಹೀರೋಯಿನ್ ಬೇಕು ಅಂದರೆ ಇದ್ರಲ್ಲಿ ಹಾಕೋದು, ಗ್ರೂಪಲ್ಲಿ ಹಾಕಿ. ಆ ಥರ ತುಂಬ ಉದಾಹರಣೆಗಳಿದೆ ನಮ್ಮಲ್ಲಿ.